ಅಂತ ಆ ದಿನಗಳಲ್ಲಿ ಕುದುರೆ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಬೆಂಗಳೂರಿನಲ್ಲೆಲ್ಲ ಓಡಾಡಿದ್ರು. ಈ ದಿನಗಳಲ್ಲಿ ಮಾಡರ್ನ್ ಟೈಮ್ಸ್ ಅಲ್ಲಿ ಜಿಮ್ ಅಂತ ಗಾಡಿಯಲ್ಲಿ ಬರ್ತಾ ಇದ್ದಾರೆ. ಇವರನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಆಫ್ ಮಾಡರ್ನ್ ಟೈಮ್ಸ್ ಅಂತ ಕರಿಬಹುದು. ಬಟ್ ನೀವು ಫ್ಲಾಶ್ ಬ್ಯಾಕ್ ಹೋಗೋಕ್ಕಿಂತ ಮುಂಚೆ ಪ್ರೆಸೆಂಟ್ ಬನ್ನಿ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಸ್ಟಾರ್ಸ್ ಅಭಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಇವತ್ತು ನಮ್ ಜೊತೆಗೆ ಶುಭಾ ಪೂಂಜಾ ಇದ್ದಾರೆ. ಶುಭಾ ಪೂಂಜಾ ಅವರ ಜೊತೆ ಇವತ್ತು ಯಾರ ಕೈ ರುಚಿನ ಟೇಸ್ಟ್ ಮಾಡ್ತೀವಿ ಅಂದ್ರೆ ಇವರಿಗೆ ಬಹಳ ಎದೆಗಾರಿಕೆ ಇದೆ. ಅದೇ ಹೇಳದ್ನಲ್ಲ, ಹೆಸರಲ್ಲೇ ಕಿತ್ತೂರಿದೆ. ಸಾಕು, ನಾ ಹೇಳದ್ ಬೇಡ, ಶುಭಾನೇ ಕೇಳೋಣ. ಸೊ ಶುಭಾ, ಇವತ್ತು ಯಾರು ಬರ್ತಾ ಇದಾರೆ ನಮ್ಮ ಸ್ಟಾರ್ಸ್ ಅಭಿರುಚಿಗೆ ಅವರ ಕೈ ರುಚಿ ತೋರ್ಸಕ್ಕೆ? ಐ ಥಿಂಕ್ ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಹಾಗೂ ಐ ಥಿಂಕ್ ಕರ್ನಾಟಕಕ್ಕೆ ತುಂಬಾ ಪರಿಚಯ ಇರೋ ಡೈರೆಕ್ಟ್ರು ಸುಮನಾ ಕಿತ್ತೂರ್. ಸುಮನಾ ಕಿತ್ತೂರ್. ಸೊ ಲೆಟ್ಸ್ ವೆಲ್ಕಮ್ ಸುಮನಾ ಟು ಸ್ಟಾರ್ಸ್ ಅಭಿರುಚಿ. ಗಯಾಲಿ. ಏನ್ ಗೊತ್ತಾ, ಅವಳಿಗೆ ಸಿನಿಮಾ ಮಾಡೋದು ಅಲ್ದೆ ನಾನು ಅವಳಿಗೋಸ್ಕರ ಸೀರೆ ಉಟ್ಕೊಂಡ್ ಬರ್ಬೇಕು, ಅವಳಿಗೋಸ್ಕರ ಅಡ್ಗೆನೂ ಮಾಡಿ ಹಾಕ್ಬೇಕು. ಸೊ ನಾನ್ ಡೈರೆಕ್ಟರ್ ಅಥವಾ ಏನು ಇವಾಗ ಗೊತ್ತಾಯ್ತಾ ಯಾಕೆ ದಿ ಒರಿಜಿನಲ್ ಮಾಡರ್ನ್ ಕಿತ್ತೂರ್ ರಾಣಿ ಚೆನ್ನಮ್ಮ ಅಂತ ಇಂಟ್ರಡಕ್ಷನ್ ಕೊಟ್ಟೆ? ನೋಡಿ, ಆಲ್ರೆಡಿ ಗೊತ್ತಾಗ್ತಾ ಇದೆ. ದ ಫ್ಲೇವರ್ಸ್ ಆರ್ ಔಟ್ ಆಲ್ರೆಡಿ. ಈ ಫ್ಲೇವರ್ಸ್ ಔಟ್ ಆಗಕ್ಕಿಂತ ಮುಂಚೆ ಇಲ್ಲಿರೋ ಫ್ಲೇವರ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಸುಮನಾ, ನಿಮ್ಮ ಸಿನಿಮಾಗಳನ್ನ ನೋಡಿದೀವಿ, ಆ ಫ್ಲೇವರ್ ನಾವೆಲ್ಲ ವಾ ವಾ ಸೂಪರ್ ಅಂತ ಹೇಳಿದೀವಿ. ಇವಾಗ ಇಲ್ಲಿ ಏನ್ ತೋರ್ಸಕ್ ಬಂದಿದೀರಾ? ಆಕ್ಚುಲಿ ನನ್ಗೆ ಸಿನಿಮಾ ಬಗ್ಗೆ ಹೇಳು ಅಂತಂದ್ರೆ ಹೇಳ್ತೀನಿ, ಅಡ್ಗೆ ಬಗ್ಗೆ ಹೇಳು ಅಂತಂದ್ರೆ ಸ್ವಲ್ಪ ಕಷ್ಟ. ಆದ್ರೂ ಶುಭಂಗೋಸ್ಕರ ಅಡ್ಗೆ ಬಗ್ಗೆ ಹೇಳ್ತೀನಿ. ಬಟ್ ನೀವು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀರಾ ಅಂತ ಗೊತ್ತು, ಅದಕ್ಕೆ ನಾವು ರಿಸರ್ಚ್ ಮಾಡಿ ಕರ್ಸ್ಕೊಂಡಿರೋದು. ಏನಂತ ಹೇಳಿದ್ರೆ ಕೈ ರುಚಿ ತುಂಬಾ ಚೆನ್ನಾಗಿದೆ. ಸೊ ಫಸ್ಟ್ ಏನ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ಏನು ಅಂತ ಹೇಳಿದ್ರೆ ಅಕ್ಕಿ ರೊಟ್ಟಿ ಮತ್ತೆ ಕೋಳಿ ಸಾರು ಬಹುಶಃ ಕರ್ನಾಟಕದ ಅಂದ್ರೆ ಪ್ರಪಂಚದಾದ್ಯಂತ ಮಾಡ್ತಾರೆ. ಬಟ್ ಅಕ್ಕಿ ರೊಟ್ಟಿ ನಮ್ ಕರ್ನಾಟಕದಲ್ಲಿ ಫೇಮಸ್. ಅದೇ ನೀವು ಸ್ಪೆಷಲ್ ಅಂತ ನನಗೆ ಕೇಳ್ಬೇಡಿ, ಯಾಕಂದ್ರೆ ಶುಭಾಗ್ ಸ್ಪೆಷಲ್ ಅಂತ ಹೇಳಿ ನಾನ್ ಮಾಡ್ತಾ ಇದೀನಿ. ಯಾಕಂದ್ರೆ ನನಗ್ ಮಾತ್ರ ಸ್ಪೆಷಲ್ ಅಲ್ಲ, ಆಕ್ಚುಲಿ ಸುಮನಕ್ ತುಂಬಾ ಇಷ್ಟವಾದ ಅಡಿಗೆ. ಯಾಕೆ ಅಂದ್ರೆ ಅದು ಅವರ ತಂದೆ ತುಂಬಾ ಇಷ್ಟಪಡ್ತಾರೆ, ಅಕ್ಕಿ ರೊಟ್ಟಿ ಮತ್ತೆ ಚಿಕನ್ ಸಾರು. ಅವ್ರಿಗೆ ಯಾವಾಗ್ಲೂ ಅಡ್ಗೆ ಮಾಡ್ತಾರೆ, ಹಂಗೆ ನನಗೂ ಅದು ತುಂಬಾ ಇಷ್ಟ. ನನ್ ತಂದೆ ಬದುಕಿದಾಗ ಜಾಸ್ತಿ ರೊಟ್ಟಿ ಮಾಡ್ಕೊಡು ಅಂತ ಹೇಳೋರು. ರೊಟ್ಟಿ ಅವ್ರು ಹೇಳೋರವ್ರು, ನಿನ್ ತರ ಯಾರು ಮಾಡದೇ ಇಲ್ಲ ಮಗ ಮನೇಲಿ ಅಂತ ಹೇಳಿ ಅಂತ. ಸೊ ಯಾವಾಗ್ಲೂ ಶುಭ ಬಂದು ಅದೇ ಪ್ರೀತಿಯಿಂದ ನಂಗೆ ಅಕ್ಕಿ ರೊಟ್ಟಿನೇ ಬೇಕು ಅಂತ ಹೇಳಿದಾಗ ನಂಗೆ ತಂದೆ ನೆನಪಾಗುತ್ತೆ ಯಾವಾಗ್ಲೂ. ಸೊ ಇದು ಏನಪ್ಪಾ ಅಂತ ಹೇಳಿದ್ರೆ, ಬಯಲ್ಸೀಮೆಯಲ್ಲಿ ಯಾವ್ದ್ ಮನೆಗೆ ಹೋದ್ರು ಕೂಡ ಬೆಳಿಗ್ಗೆ ಅದು ಶ್ರೀಮಂತ ಆಗಿರ್ಲಿ ಅಥವಾ ಬಡವ ಆಗಿರ್ಲಿ ಬಲ್ಲಿದಾಗಿರ್ಲಿ ಅಕ್ಕಿ ರೊಟ್ಟಿ ಅಥವಾ ಅದಕ್ಕೊಂದು ಪಲ್ಯ ಇದ್ದೇ ಇರುತ್ತೆ. ಅಕ್ಕಿ ರೊಟ್ಟಿ ಮಗ ಮಾಡೋಣ ನಂಗೆ ಅದು ತುಂಬಾ ಇಷ್ಟ. ಅವರೆಷ್ಟು ಏನೋ ಚೆನ್ನಾಗಿ ಮಗ ಅಂತ. ಒಂದ್ ಅರ್ಧ ಕೆಜಿ ಚಿಕನ್ ತಗೊಂಡ್ರೆ ಬೋನ್ಲೆಸ್. ಓಕೆ, ಒಂದು ಚಕ್ಕೆ ಬೇಕು, ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಒಳ್ಳೇದದು. ಓಕೆನಾ? ಅದಾದ್ಮೇಲೆ ಒಂದ್ 2 ಮೆಣಸಿನಕಾಯಿ ಸುಮ್ನೆ ಹಂಗೆ ಖಾರಕ್ಕೆ. ಇದು ಮಸಾಲಾ ಪೌಡರ್. ಓಕೆ. ಆಮೇಲೆ ಬೆಳ್ಳುಳ್ಳಿ ಶುಂಠಿ. ಇದು ಗರಂ ಮಸಾಲ ಅಲ್ವಾ? ಗರಂ ಮಸಾಲ. ಓಕೆ. ಸೊ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಅಚ್ಕಾರದ ಪೌಡ್ರು ಮತ್ತೆ ಧನಿಯಾ ಪೌಡ್ರು. ಓಕೆ. ಚೂರ್ ಜೀರಿಗೆ ಪೌಡರ್. ಜೀರಿಗೆ ತುಂಬಾ ಸಾಮಾನ್ಯವಾಗಿ ಜೀರಿಗೆ ಪೌಡರ್ ಹಾಕಲ್ಲ ಚಿಕನ್ಗೆ, ಬಟ್ ನಾ ಯಾವಾಗ್ಲೂ ಹಾಕ್ತಿರ್ತೀನಿ, ಅದ್ರ ಫ್ಲೇವರೇ ಬೇರೆ ಇರುತ್ತೆ. ಸೊ ಅರಿಶಿಣ ಮತ್ತೆ ಉಪ್ಪು. ಅದಾದ್ಮೇಲೆ ನಿಮ್ಗೆ ಕೊತ್ತಂಬರಿ ಮತ್ತೆ ಪುದೀನ. ಸೂಪರ್. ಕೊತ್ತಂಬರಿ ಪುದೀನಾನ ಸಣ್ಣಗೆ ಹೆಚ್ಕೊಂಡು ಈ ತರ ಇಟ್ಕೊಳ್ಳಿ. ಸೊ ಇವಾಗ ಶುರು ಮಾಡೋಣ. ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ನ ಹಾಕ್ತಾ ಇದೀವಿ. ಪ್ಯಾನ್ಗೆ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಕಿ ಅದು ಗರಂ ಆಗಿದೆ. ಈ ಟೈಮಲ್ಲಿ ಗಮ್ಮನಕ್ಕೆ ಚಕ್ಕೆ ಹಾಕ್ತಾರೆ. ಶ್ರುತಿ ಬನ್ನಿ ನೋಡಿ, ಆಮೇಲೆ ನೋಡಿ ಅದ್ರ ಗಮನ. ಸುಮನಾ, ಒಂದಿಗ್ ಬೇಕು. ಈ ಹಾಡ್ ಕೇಳಿದಿರಾ ನೀವು? ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ. ವಿಷ್ಣುವರ್ಧನ್ ಸರ್ ಅವ್ರ ಸಿನಿಮಾ. ನೀವು ಇಡೀ ಜೀವನ ಸಿನಿಮಾ ಟೆಂಟ್ ಅಲ್ಲೇ ಕಳ್ದಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸುಮನಾ ಅವರ ತಂದೆ ಸಿನಿಮಾ ಟೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು, ಕರೆಕ್ಟಾ? ಸೊ ಅವ್ರದೇನ ಟೆಂಟ್ ಆಗಿತ್ತು? ಇಲ್ಲ, ನಮ್ಮ ಅಪ್ಪನ ಟೆಂಟ್ ಅಲ್ಲ, ಬಟ್ ನಮ್ಮ ಅಪ್ಪ ಬದುಕಿರೋ ತನಕನೂ ಒಂದು ಸಿನಿಮಾ ಥಿಯೇಟರ್ ಮಾಡ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡು ತುಂಬಾ ಪ್ರಯತ್ನ ಪಟ್ರು. ಅದಕ್ಕೆ ಆಗ್ಲಿಲ್ಲ. ಕಡೆಗೂ ಯಾವ್ದೋ ಒಂದು ಟೆಂಟ್ ಅಲ್ಲೇ ಅವ್ರದ್ದು ಜೀವ ಹೋಯ್ತು. ದಟ್ಸ್ ಗ್ರೇಟ್. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅದು ಒಂಥರ ಪುಣ್ಯ ಅಲ್ವಾ? ಐ ಥಿಂಕ್ ಅದಕ್ಕೆ ಅವ್ರ ಮಗಳು ಡೈರೆಕ್ಟರ್ ಆಗಿದೆ. ನನಗೆ ಮೈಸೂರು ಗಾಯತ್ರಿ ಥಿಯೇಟರ್ ಇದೆ, ಅಲ್ಲಿ ಎಲ್ಲಾ ಸಿನಿಮಾಗಳು ನಂದು ಏನಾಗಿದೆ ಅಂತ ಹೇಳಿದ್ರೆ ತುಂಬಾ 100 ಡೇಸ್ ಹೋಗಿದೆ. ಅಲ್ಲಿ 50 ಡೇಸ್ ಕಿರುಗುರಿನ ಗಯಾಳಿಗಳು. ಅದ್ರ ಮಧ್ಯದಲ್ಲಿ ಒಂದ್ಸರ್ತಿ ಇದನ್ನ ಹಾಕ್ಬಿಡ್ತೀನಿ. ಈರುಳ್ಳಿ ಚಕ್ಕೆ ಘಮ್ ಅಂತಿರುವಾಗ ಶರ್ಕರನ್ನಕ್ಕೆ ಈರುಳ್ಳಿ ಹಾಕ್ಬಿಡಿ. ಫುಲ್ ಹಾಕದ್ ಬೇಡ ಅಲ್ಲ? ಬೇಕಂದ್ರೆ ಹಾಕಬಹುದು. ಹಸಿಮೆಣಸಿನಕಾಯಿ, ಈರುಳ್ಳಿ, ಚಕ್ಕೆ ಹಾಕಾದ್ಮೇಲೆ ಹಾಕಿ. ಇವಾಗ ನೀವ್ ಹೇಳಿ. 7ನೇ ಕ್ಲಾಸ್ ಅಲ್ಲಿ ನಾನು ಪಬ್ಲಿಕ್ ಎಕ್ಸಾಮ್ ಬರ್ತಿದ್ದೆ, ಪಾಸ್ ಆಗಿದ್ದೆ. ಅದನ್ನ ನನಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ಒಂದು ಎಕ್ಸಾಮ್ ಇಟ್ಟಿದ್ರು. ಅದಕ್ಕೆ ನಮ್ ತಂದೆ ಕರ್ಕೊಂಡ್ ಬಂದ್ರು. ಫಸ್ಟ್ ಟೈಮ್ ಮೈಸೂರು, ಬಹುಶಃ ಅದೇ ನನಗೆ ಫಾರಿನ್ ಮೈಸೂರು.
ಸೊ ಮೈಸೂರಿಗೆ ಬಂದಾಗ ಏನಾಯ್ತು, ನಮ್ ತಂದೆ ಹೇಳಿದ್ರು, ನೀ ಟೆಂಟ್ ನೋಡ್ತಿರ್ತೀಯಲ್ಲ, ದೊಡ್ಡ ಥಿಯೇಟರ್ ತೋರಿಸ್ತೀನಿ ಬಾ ಅಂತ. ಎಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿಸಿ ಆ ರಾತ್ರಿ ಕರ್ಕೊಂಡು ಹೋದ್ರು. ನಂಗೆ ಫುಲ್ ಖುಷಿ, ಇಷ್ಟು ದೊಡ್ಡ ಥಿಯೇಟರ್ ಇರುತ್ತಾ, ಇಷ್ಟು ದೊಡ್ಡ ಇರುತ್ತಾ, ಹೋಗೋಣ ಬಾ ಒಳಗಡೆ ಅಂತ. ನಮ್ ತಂದೆ ಹೇಳಿದ್ರು, ನಾವು ಸಿನಿಮಾಗ್ ಹೋದ್ರೆ ಊರ್ಗ್ ಹೋಗಕ್ಕಾಗಲ್ಲ, ಯಾಕಂದ್ರೆ ಬಸ್ ಚಾರ್ಜ್ ದುಡ್ಡು ಬೇಕಾಗತ್ತೆ, ನೀ ಇಲ್ಲೇ ಕೂತ್ಕೊಂಡಿರೋಣ ಅಂತೇಳಿ ನಮ್ ತಂದೆ ಅಲ್ಲೇ ಕೂರಿಸ್ಕೊಂಡು ಥಿಯೇಟ್ರಿಂದ ಹೊರಗಡೆ, ಅದು ನನಗೆ ಗೊತ್ತಿಲ್ಲ ಯಾವ ಸಿನಿಮಾ ಓಡ್ತಾ ಇತ್ತು ಅಂತ, ಹೊರಗಡೆ ಜನ ಬರೋ ತನಕನೂ ಕೂತಿದ್ರು. ಬಂದ್ರು ಒಂದಷ್ಟು ಜನ ಬಂದ್ರು. ಫುಲ್ ಖುಷಿ ನನ್ಗೆ, ಅಪ್ಪ ಇಷ್ಟು ದೊಡ್ಡ ಥಿಯೇಟರ್ ಇರುತ್ತಾ, ಒಳಗಡೆ ಹೇಗ್ ಕಾಣ್ತಾರೆ ಎಲ್ರು. ಸೊ ಈ ತರದ್ದು ತುಂಬಾ ಚಿಕ್ಕ ವಯಸ್ಸಲ್ಲಿ. ಸೊ ಒಂದೇನಪ್ಪಾ ಅಂತ ಹೇಳಿದ್ರೆ, ಅದೇ ಗಾಯತ್ರಿ ಥಿಯೇಟರ್ ಅಲ್ಲಿ ನನ್ನ ಎಲ್ಲಾ ಸಿನಿಮಾಗಳು 100 ದಿನ ಹೋದ್ವು. ಯಾ ಸೊ ಯಾವಾಗ್ಲೂ ಅಂತ ಹೇಳ್ಬೋದು, ಡೆಸ್ಟಿನಿ ಅಂತ ಹೇಳ್ಬೋದು. ಡೆಸ್ಟಿನಿ, ಕರೆಕ್ಟ್. ಸೋ ಬ್ಯೂಟಿಫುಲ್. ಟೆಂಟ್ ಅಂತ ಹೇಳಿದ್ರೆ ಇಡೀ ಜಗತ್ತಾಗಿತ್ತು. ಸ್ಕೂಲ್ ಬಿಟ್ಟ ತಕ್ಷಣ ನನ್ನ ನಮ್ಮ ತಂದೆ ಹತ್ರ ಹೋಗ್ತಾ ಇದ್ದೆ. ಸೊ ನನ್ನನ್ನು ಬಿಸಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡೋರು, ಒಳಗಡೆ ಹೋಗು, ಯಾವ ರೀಲ್ ಅಲ್ಲಿ ತುಂಬಾ ಗ್ರೈನ್ಸ್ ಬರುತ್ತೆ, ಅವ್ರಿಗೆ ಹೇಳಕ್ ಬರ್ತಾ ಇರ್ಲಿಲ್ಲ ಅವಾಗ, ಎಲ್ಲೆಲ್ಲಿ ಗೆರೆ ಬರುತ್ತೆ, ಎಲ್ಲೆಲ್ಲಿ ಕಾಣಿಸೋದಿಲ್ಲ, ಅದನ್ನ ನೀನ್ ಬಂದ್ ನನ್ಗೆ ಹೇಳ್ಬೇಕು ಅಂತ. ಬಹುಶಃ ನಮ್ ತಂದೆ ನನ್ನನ್ನ ಆತರ ಬಿಸಿ ಮಾಡೋದಕ್ಕೆ ಅಂತ ಒಳಗಡೆ ಕಳ್ಸಿದ್ದು, ಆ ಟೆಂಟಿನ ಒಳಗಡೆ. ಬಹುಶಃ ಅದ್ ನಂದು ಬದುಕಾಗುತ್ತೆ ಅಂತ ಅವ್ರಿಗೂ ಗೊತ್ತಿರ್ಲಿಲ್ಲ. ಸೊ ಒಳಗ್ ಹೋದ್ಮೇಲೆ ನಾನು ಅದು ಎಷ್ಟು ಸೀರಿಯಸ್ ಆಗಿ ತಗೊಂಡೆ ಅಂತ ಹೇಳಿದ್ರೆ, ಬಹುಶಃ ಆ ಟೆಂಟ್ ಬರ್ತಿದ್ದ ಏನೋ ಸಿನಿಮಾನ ಅತಿ ಹೆಚ್ಚು ಬಾರಿ ನೋಡ್ತಿದ್ ನಾನೇ ನೋಡ್ತಿದ್ದು. ಆ ಸಿನಿಮಾ ಸ್ಕ್ರೀನ್ ಮೇಲೆ ಬರ್ತಿದ್ದ ಗ್ರೇನ್ಸ್ ಇಂದ ಲೈಫ್, ಅಂದ್ರೆ ಅನ್ನದಾತ ಅಂತಾರಲ್ಲ, ಗ್ರೇನ್ಸ್ ಅದು ಸಿಗಕ್ ಶುರು ಆಯ್ತು ನೋಡಿ. ಹೌದು ಹೌದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ತಾ ಇದೀವಿ. ಇದು ನಿಮ್ಗೆ ಆಹಾ ಸೂಪರ್ ಆಗಿ ಹಾಕ್ತಾ ಇದೀರಾ. ಎಷ್ಟು ಬೇಕಷ್ಟು ಆಲ್ರೆಡಿ ಗಮ್ಮಂತ ಇದೆ ಅಲ್ವಾ? ಒಂಚೂರು ಇವಾಗ ಇದು ಆಮೇಲೆ ಹಾಕ್ಬೇಕು. ಆಕ್ಚುಲಿ ಚಿಕನ್ ಆದ್ಮೇಲೆ ಸ್ವಲ್ಪ ಇದಕ್ಕೆ ಅಂತೇಳಿ ಈಗಲೇ ಮೊದ್ಲೇ ಹಾಕಿರ್ತೀನಿ, ಅದ್ರದ್ದೊಂದು ರುಚಿ ಬಿಡುತ್ತೆ ಅಂತ ಹೇಳ್ಬಿಟ್ಟು. ಪುದೀನ ರುಚಿ ಬೇಡವಾ? ಇಲ್ಲ, ಆಮೇಲೆ ಹಾಕ್ತೀನಿ. ಅದು ಸ್ವಲ್ಪ ಹಾಕಿರ್ತೀನಿ. ಸೊ ಅದ್ರ ಜೊತೆಗೇನೆ ನಾನು ಏನ್ ಮಾಡ್ತೀನಿ, ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ. ಎಲ್ಲ ಪೌಡರ್ಸ್ ಬೇಸಿಕಲಿ. ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ, ಗರಂ ಮಸಾಲಾ, ಧನಿಯಾ ಪೌಡರ್. ಹೌದು, ಎರಡು. ನಾನು ಉಲ್ಟಾ ಹಾಕ್ತಿದ್ದೀನಿ ಯಾಕಂದ್ರೆ ಅದು ಫ್ರಾಗ್ರೆನ್ಸ್ ಬೇರೆ ತರ ಇರುತ್ತೆ. ಸರಿ, ಓಕೆನಾ. ಜೀರಿಗೆ ಪೌಡರ್ ನಾನು ಒಂಚೂರು ಹಾಕ್ತೀನಿ. ಜೀರಿಗೆ, ಹೌದು. ಶ್ರುತಿ, ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕೋಬಹುದು. ಬಟ್ ನಾನು ಅರ್ಧ ಕಿಲೋ ಆಗಿರೋದ್ರಿಂದ 3 ಸ್ಪೂನ್ ಹಾಕಿ. 3 ಸ್ಪೂನ್ ಹಾಕ್ತಾ ಇದ್ರ, ಸ್ವಲ್ಪ ಖಾರ ಇರ್ಲಿ ಅಂತ. ಹೌದು. ಎಣ್ಣೆ ಹಾಕಿ, ನಾನೊಂಚೂರು ಅರ್ಶಿನ ಜಾಸ್ತಿನೇ ಹಾಕ್ತೀನಿ. ಅದೇ ನಾನು ಹೇಳಕ್ ಹೊರಟಿದ್ದೆ, ಸಾಮಾನ್ಯವಾಗಿ ಇಷ್ಟು ಒಂದು ಚಿಟಿಕೆ ಅಂತ. ಅರ್ಶಿನ ತುಂಬಾ ಒಳ್ಳೆಯದು ಶ್ರುತಿ, ಹಂಗ್ ನೋಡಕ್ ಹೋದ್ರೆ. ಇದ್ ನಾನು ಹಾಕ್ತೀನಿ ಶ್ರುತಿ. ಹಾಕಿ, ಚಿಕನ್ ಹಾಕ್ಬಿಡಿ. ಪರ್ಫೆಕ್ಟ್, ಸೂಪರ್. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸರಿ ಮುಚ್ಚಿಟ್ಬಿಡೋಣ. ಓಕೆ. ಆ ದಿನಗಳಲ್ಲಿ ನಿಮ್ಮ ದಿನಗಳು ಸಿನಿಮಾ ಹೇಗಾಯ್ತು? ಸೊ ನಾನು ಅಗ್ನಿಲಿ ಸಿನಿಮಾ ಬರೀತಾ ಇದ್ದೆ, ಒಂದು 7 ವರ್ಷಗಳ ಕಾಲ ನಾನು ಸಿನಿಮಾ ಬರೆದೆ. ಸರಿ. ಅದಾದ ನಂತರ ಯಾವಾಗ್ಲೂ ನಿಮ್ಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಬರೀ ಅನ್ರೋಲ್ಡ್ ಸಬ್ಜೆಕ್ಟ್ ಗಳೇ ಬರ್ತಾ ಇದ್ದಂತ ಕಾಲ. ಅದು ಕೂಡ ಅನ್ರೋಲ್ಡ್ ಅಂತ ಹೇಳಿದ್ರೆ ಏನೋ ಹುಡುಕಾಟ. ಈಗ ನಾವು ಸರ್ ಕೇಳ್ತಾ ಇದ್ವಿ, ಶ್ರೀಧರ್ ಸರ್ ಅವರು ಬಚ್ಚನ್ ಮಾಮ ಅವ್ರಿಗೆ, ನೀವೇ ಒಂದು ಸಿನಿಮಾ ಮಾಡ್ಬೋದಲ್ಲ ಅಂತ ಹೇಳಿ. ಅವರು ಪ್ರಗತಿಪರ ಮೂವ್ಮೆಂಟ್ ಅಲ್ಲಿ ಜಾಸ್ತಿ ಇದ್ರು, ಸಿನಿಮಾಗೆ ಬೇಕಾದಷ್ಟು ಸಮಯ ಬೇಕಾಗುತ್ತೆ ಅನ್ನೋದು ಒಂದು. ಅವ್ರು ಹೇಳಿದ್ರು ಅವೆಲ್ಲ ಬೇಡ ಅಂತ. ಬಟ್ ಸರ್ ಬೇಡ ಅಂತಾನೆ ಇದ್ರು. ನಾನಾಗ್ಲಿ, ರವೀಂದ್ರ ಅವರಾಗ್ಲಿ ಪ್ರೊಡ್ಯೂಸರು, ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ತುಂಬಾ ಜನ ಸರ್ ಫ್ರೆಂಡ್ಸ್ಗಳು ಎಲ್ಲ ಸೇರಿ ಅವ್ರು ಬೇಡ 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 ಅನ್ಬೇಕಾದ್ರೆ ಬೇಕು ಅಂತ ಒಂದ್ ಸಿನಿಮಾನೇ ಮುಗಿಸ್ಬಿಟ್ವಿ. ಅದೇ ಆ ದಿನಗಳು. ಅದ್ಭುತ. ಅದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕತೆ ನಾನು ಹೇಳಿದೆ, ಸರ್ ಈ ಸ್ಟೋರಿ, ವರದಣ್ಣ ಸ್ಟೋರಿ ತುಂಬಾ ಚೆನ್ನಾಗಿದೆ, ಮಾಡೋಣ. ಅದು ಹಾಗಾಗಿ ಆಗ್ಬಿಡ್ತು ಎಲ್ಲ. ಆಮೇಲೆ ಅದಾದ ನಂತರ ನಾವು ಇಳೆಯರಾಜ ಅವ್ರ ಹತ್ರ ಮ್ಯೂಸಿಕ್ ಮಾಡಿಸ್ಬೇಕು ಅಂತ ಆಯ್ತು. ಅವ್ರು ಯಾರೋ ಒಬ್ರು ಫ್ರೆಂಡ್ ಬರೋರು, ಅವರು ತಮಿಳ್, ಅವ್ರು ತುಂಬಾ ಇಳೆಯರಾಜ ಸರ್ ತುಂಬಾ ಕ್ಲೋಸ್ ಇದ್ರು. ನಾನು ಯಾರಿಗೂ ಹೇಳ್ದೆ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಇಳೆಯರಾಜ ಸರ್ ಹತ್ರ ಕತೆ ಹೇಳಿ ಬಂದ್ಬಿಟ್ಟಿದೆ. ಅದು ಸರ್ಗೂ ಗೊತ್ತಾಗ್ಲಿಲ್ಲ ಕಡೆಗೆ. ಆಮೇಲೆ ಅವರು, ನೀವ್ ಎಷ್ಟು ಕೊಡ್ತೀರಾ ಅಷ್ಟು ನಾ ಮಾಡ್ಕೊಟ್ಬಿಡ್ತೀನಿ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಅಂತಂದ್ರೆ, ಅವ್ರಿಗೆ ಶ್ರೀಧರ್ ಸರ್ ಬಗ್ಗೆ ತುಂಬಾ ಪ್ರೀತಿ ಬಂದ್ಬಿಟ್ಟು. ಬಟ್ ಒಂದ್ ಕಂಡೀಷನ್ ಹಾಕಿದ್ರು, ಶ್ರೀಧರ್ ಸರ್ ಮ್ಯೂಸಿಕ್ ಮಾಡ್ಬೇಕಾದ್ರೆ ಬರ್ಬೇಕು. ಸೊ ಇಲ್ಲಿ ಬಂದು ಸರ್ ಹತ್ರ ಹೇಳ್ದೆ, ಸರ್ ನೀವ್ ಒಂದ್ಸರ್ತಿ ಬರ್ಬೇಕಾಗತ್ತೆ ಅಂತ. ನಾನು ಶುಭಂಗ್ ಹೇಳಿದ್ನಲ್ವಾ, ಹಾಗೆ ಸರ್ ನನಗೆ ಹೇಳಿದ್ರು, ನಿಮ್ಗೆ ಸಿನಿಮಾ ಮಾಡೋದು ಅಲ್ದೇನೆ ನಾನು ಚೆನ್ನೈಗೆ ಬಂದ್ಬಿಟ್ಟು ನನ್ ಕೆಲಸ ಬಿಟ್ಟು ಚೆನ್ನೈಗೆ ಬಂದು ನಾನು ಯಾರೋ ಮೀಟ್ ಆಗ್ಬೇಕಾ ಅಂತ ಹೇಳಿದ್ರು. ಸೊ ಕಡೆಗೆ ಆಮೇಲೆ ಬಂದ್ರು ಸರ್, ಬಂದ್ರು. ಬಟ್ ಅದು ತುಂಬಾ ಅದ್ಭುತವಾದ ದಿನಗಳವೆಲ್ಲ. ಹಂಗ್ ನೋಡಕ್ ಹೋದ್ರೆ ಆ ದಿನಗಳು. ಇಳೆಯರಾಜ ಸರ್ ಹೇಳಿದ್ರು, 2 ಸಾಂಗ್ ನಾನು ಪ್ಲೇಸ್ಮೆಂಟ್ ಮಾಡ್ಕೊಡ್ಬೇಕು ಇದಕ್ಕೆ ಅಂತ. ಸರ್ ಯಾರನ್ನ ಕರೆಸ್ಲಿ ಬೆಂಗಳೂರಿಂದ ಲಿರಿಕ್ಸ್ಗೆ ಅಂತ. ಅದಕ್ಕೆ ಅವ್ರು ನಂಗೆ ಹೇಳಿದ್ರು, ಕತೆ ಬಂದ್ ಹೇಳಿದ್ ನೀನ್ ನನಗೆ, ನನ್ನ ಹತ್ರ ಮೀಟ್ರ್ ಇದೆ, ನಿನ್ನ ಹತ್ರ ಮ್ಯಾಟ್ರ್ ಬರ್ಕೊಂಬ ಅಂತ ಹೇಳಿದ್ರು. ಅವರು ಒಂದ್ 5 ದಿನ ಬರೀ ಅದನ್ನೇ ಕೇಳೋರು. ನಂದು ಮೀಟ್ರ್ ರೆಡಿ, ಎಲ್ಲಿ ನಿಂದು ಮ್ಯಾಟ್ರ್ ಅಂತ ಹೇಳೋರು. ನನಗೆ ಅದು ಮೀಟ್ರ್ ಅಂದ್ರೆ ಏನಂತ ಗೊತ್ತಿಲ್ಲ, ಯಾಕಂದ್ರೆ ಯಾವತ್ತೂ ನನ್ ಲಿರಿಕ್ಸ್ ಬರ್ತಿಲ್ಲ.
ಮತ್ತೆ ನಾನು ಹೇಳ್ದೆ, ಒಂದಿನ ಹೋಗ್ಬಿಟ್ಟು ಹೇಳ್ದೆ. ಅವರು ಮಧ್ಯಾಹ್ನ ಹೊತ್ತು ಒಬ್ರೆ ಕೂತ್ಕೊಂಡಿರೋರು, ಸುಮ್ನೆ ಮೆಲ್ಲೆ ಹೋದ್ರೆ ಎಲ್ಲ ತೋರ್ಸೋರು, ಇದೆಲ್ಲ ನನ್ನ ಪೇಂಟಿಂಗು, ನನ್ನ ರೂಮು ಇದು ಅಂತ ಅರ್ಮನೆ ಹಿಡ್ಕೊಂಡು ಕೂತಿರೋರು. ನಾನು ಹೇಳ್ದೆ ಅವ್ರಿಗೆ, ಒಂದ್ ಮಾತು ಹೇಳ್ದೆ, ಮಾಸ್ಟರ್ ನನಗೆ ಮೀಟ್ರ್ ಅಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ನೀವು ಬರೀರಿ ಅಂತಂದ್ರೆ ಕತೆ ಇಡೀ ಗೊತ್ತು, ಬರೆದು ಬಿಟ್ಕೊಡ್ತೀನಿ. ಹಾ ಹೇಳಿ ಅಂತ ಹೇಳಿದ್ರು. ಅವಳ ಕಣ್ಣುಗಳು ನೆನಪಾಗಿಸುತ್ತಿದೆ ಈ ಬೆಳದಿಂಗಳು, ಬದಲಾಗಿ ಹೇಳು ಅಂದ್ರು. ನನಗೆ ಬದಲಾಗಿ ಹೇಳು 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 ಅನ್ಬೇಕಾದ್ರೆ 3-4 ಸರಿ ಆಯ್ತು, ನನ್ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ನನಗೆ ಯಾಕೆ ಬೇಕು ಈ ಮೀಟರ್ ಸವಾಸ? ಸೀರಿಯಸ್ಲಿ ಮ್ಯಾಟರ್ ಇದೆ ಬಟ್ ನಾನು ಹೊರಗಡೆ ಬಂದ್ಬಿಟ್ಟು ಕಣ್ಣಲ್ಲಿ ನೀರ್ ಹಾಕೊಂಡು ರವಿ ಮಾಮ ಹತ್ರ ಹೇಳ್ದೆ, ಪ್ರೊಡ್ಯೂಸರ್ ಹತ್ರ, ಮಾಮ ಇವರು ಮೀಟ್ರ್ ನನ್ನ ಪ್ರಾಣ ತಿಂತ ಇದ್ದಾರೆ, ನಾನು ಬರಲ್ಲ ನಾಳೆ ಬೆಳಿಗ್ಗೆ ಅಂತ. ಇಲ್ಲ ಇನ್ನೊಂದ್ಸರ್ತಿ ಹೋಗೋದು. ಸೊ 4 ಗಂಟೆ ಕರೆದ್ರು. ಆಮೇಲೆ ಒಂಚೂರು ಪ್ರಿಪೇರ್ ಆದೆ ಅಂತ ಅನ್ಕೊಳ್ತೀನಿ ನಾ ಹೇಳ್ದೆ, ಆ ದಿನಗಳು ಪ್ರತೀಕ್ಷಣ ಹೃದಯದೊಳಗೆ ಅದೇ ಇದೆ ಹಸಿರಾಗಿದೆ ನನ್ನೊಳಗೆ ಅಂತ ಹೇಳ್ಬಿಟ್ಟು ಬರ್ದೆ. ಅದನ್ನ ಪದಗಳನ್ನ ಉಲ್ಟಾ ಮಾಡಿದ್ರು. ಸೊ ಹಾರ್ಮೋನಿಯಂ ಇಟ್ಕೊಂಡು ಆಯ್ತು, ಓ ಇದು ಮೀಟ್ರು ಅಂತ. ಸೊ ನಮ್ಮ ಚಿಕನ್ ಸಾರು ಚೆನ್ನಾಗಿ ಬುಳ ಬುಳ ಅಂತ ಬಾಯ್ಲ್ ಆಗ್ತಾ ಇದೆ. ಈ ಗ್ಯಾಪ್ ಅಲ್ಲಿ ಮಾಡ್ಕೊಳ್ಳೋಣ ಅಕ್ಕಿ ರೊಟ್ಟಿ. ಹೌದು, ಆಕ್ಚುಲಿ ಇದು ಏನೋ ಚಿಕನ್ ಬೇಯ್ತಿದಂಗೆನೆ ರೊಟ್ಟಿ ಆಗೋಗ್ಬಿಡುತ್ತೆ. ನಾವು ಬೇರೆ ರೊಟ್ಟಿ ಹಾಕಿದ್ರಿಂದ ಮಾತಲ್ಲಿ ರೊಟ್ಟಿ ತಟ್ತಾ ಇದ್ವಿ. ಇವಾಗ ಬನ್ನಿ ಒರಿಜಿನಲ್ ರೊಟ್ಟಿ ತಟ್ಟೋಣ. ಇದಕ್ ಬೇಕಾಗಿರೋದು ಏನು? ಅನ್ನ ಮತ್ತೆ ಅಕ್ಕಿ ಪೌಡರ್ ಅಷ್ಟೇನಾ? ಹೌದು, ಒಂಚೂರು ಉಪ್ಪು. ಓಕೆ, ಇದು ಅನ್ನ ಒಂಚೂರು ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ಪೌಡರ್ ಹಾಕೊಂಡು ನೋಡಿ. ಅಕ್ಕಿ ಹಿಟ್ಟಿದು ಅಕ್ಕಿ ಹಿಟ್ಟು ಹಾ, ಹಿಟ್ಟು ರೆಡಿ ಆಯ್ತು. ಮುಟ್ ನೋಡಿ, ಸೂಪರ್. ಎಷ್ಟು ಸಾಫ್ಟ್ ಆಗಿದೆ. ಓಕೆ, ಇದೇನಿಲ್ಲ, ಎಣ್ಣೆ ಇಲ್ಲ, ನಾನು ಚಿಕನ್ ತಿಂತಾ ಇರ್ತೀನಿ, ಇದು ತಿನ್ನಂಗಿಲ್ಲ. ಇವಾಗ ಏನ್ ಗೊತ್ತುಂಟ, ನನಗೆ ತುಂಬಾ ಈಸಿ ಆಗುವಂತದ್ದು ನಾನು ತಗೊಳ್ತಾ ಇದ್ದೀನಿ. ಸೊ ಒಂದು ಬಟರ್ ಪೇಪರ್ ನ ತಗೊಳ್ಳಿ. ಇದಕ್ಕೆ ನೀರು ಹಾಕೋಬೇಕು ಸ್ವಲ್ಪ ಅಷ್ಟೇನೆ. ಈಗ ಇದು ಚಿಕನ್ ಬೆಂದಿದೆ, ಓಕೆನಾ? ಹೌದು. ಇದನ್ನ ತೆಗ್ದಿಟ್ಬಿಟ್ಟು ತೆಗ್ದಿಟ್ಬಿಡೋಣ. ಇದನ್ನ ಇಲ್ಲಿ ಇಟ್ಕೊಳ್ಳೋಣ. ಓಕೆ ಓಕೆ, ತವಾ ಸ್ವಲ್ಪ ಗರಂ ಆಗ್ಲಿ ಅಂತ. ಹೌದು, ಗರಂ ಆಗೋಷ್ಟೊಳಗಡೆ ನಂದು ಹಿಟ್ಟು ರೆಡಿ ಇದೆ. ಈ ತರ ಒಂದು ಉಂಡೆ ಮಾಡ್ಕೊಬೇಕು. ನಾಯಕ ಇದನ್ನ ಹಿಂಗ್ ಬಿಡಿಸ್ಕೊಬೇಕು ಮೇಲೆ. ಓಕೆ, ಪರ್ಫೆಕ್ಟ್. ಹಂಗೇ ಕೈಯಲ್ಲಿ ಬೀಳಿಸ್ಬೇಕು. ಹಂಗೆ ಬೀಳಿಸ್ಬೇಕು. ಇದೊಂದ್ ಸೈಡ್ ತೆಗ್ದು ಹಾಕೋಣ. ನಿಮ್ದು ಪೇಪರ್ ಚೆನ್ನಾಗಿರ್ಲಿಲ್ಲ. ಪೇಪರ್ ಚೆನ್ನಾಗಿದ್ದಿದ್ರೆ ತುಂಬಾ ಸಾಫ್ಟ್ ಆಗೋದು ಬಂದಾಗ ತೂತಿಲ್ದೆ ಬಂದ್ರೆ ಇದು ಉಬ್ಬುತ್ತೆ ಪೂರಿ ತರ ರೊಟ್ಟಿ. ಓಕೆನಾ? ಸೊ ಆದ್ರೂ ಒಂದ್ ಸೈಡ್ ನಾವು ಬೇಯಿಸ್ಬೇಕಾಗತ್ತೆ. ಸೊ ಡೈರೆಕ್ಟ್ ಆಗಿ ನೀವು ಫ್ಲೇಮ್ ಮೇಲೆ ಹಾಕ್ತಾ ಇದೀರಾ? ಹೌದು, ಯಾಕಂದ್ರೆ ಕೆಂಡ ಇಲ್ವಲ್ಲ, ಕೆಂಡದಲ್ಲಿ ಮಾಡ್ತಾರೆ. ಹಳ್ಳಿ ಫೀಲಿಂಗ್ ಬರ್ತಾ ಇದೆ ಇವಾಗ ಆಲ್ರೆಡಿ. ಹೌದಾ? ಅಕ್ಕಿ ರೊಟ್ಟಿ ಸೇದ್ ಸ್ಮೆಲ್ ಅಲ್ಲ. ಈ ರೊಟ್ಟಿ ಮೇಲೆ ಒಂದು ಹೆಸರು ಬರ್ತಿದೆ, ಶುಭ ಅಂತ. ಸೊ ಶುಭನ್ ರೊಟ್ಟಿ ರೆಡಿ ಆಗಿದೆ. ಆ ರೊಟ್ಟಿ ಮೇಲೂ ಹೆಸರಿದೆ, ಶ್ರುತಿ ಅಂತ. ಇದು ತಿರ್ಗಿಸ್ಬೋದಾ? ತಿರ್ಸೋದೇನು? ಓಕೆ, ಫೈನಲ್ ರೊಟ್ಟಿನೂ ರೆಡಿ ಆಗಿದೆ. ಶುಭ, ಹಾ ರೆಡಿ. ಚಿಕನ್ ಸಾರ್ ಕೈಯಲ್ಲಿ ತಗೊಮ್ಮ. ನಾವು ಡೈನಿಂಗ್ ಟೇಬಲ್ ಹತ್ರ ಹೋಗ್ತಾ ಇದೀವಿ. ಫಾಲೋ ಅಸ್. ಸಾರು ಸಾರು, ಮಿಲ್ಟ್ರಿ ಸಾರಲ್ಲ, ಚಿಕನ್ ಸಾರು. ಬನ್ನಿ ಸಾರ್, ಮಾಡೋಣ. ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಚಿಕನ್ ಕೂರ್ಗೇಸ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಅರ್ಧ ಕೆಜಿ, ಚಕ್ಕೆ 1 ತುಂಡು, ಹೆಚ್ಚಿದ ಈರುಳ್ಳಿ ಅರ್ಧ ಬಟ್ಲು, ಹಸಿಮೆಣಸಿನಕಾಯಿ, ಅರಿಶಿಣ, ಅಚ್ಕಾರದ ಪುಡಿ 3 ಟೀ ಚಮಚ, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಧನಿಯಾ ಪುಡಿ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಚಕ್ಕೆ, ಹಸಿಮೆಣಸಿನಕಾಯಿ, ಹೆಚ್ಚಿದ ಈರುಳ್ಳಿ ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಅರಿಶಿಣ, ನೀರು, ಚಿಕನ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಬೇಯಿಸಿದ್ರೆ ಚಿಕನ್ ಕೂರ್ಗೀಸ್ ರೆಡಿ.
ಸುಮನ ಕಿತ್ತೂರು ಹೆಸರಲ್ಲೇ ಇದೆ. ಕೈಯಲ್ಲಿ ಹಂಗೆ ಕಿತ್ಕೊಂಡು ಅಕ್ಕಿ ರೊಟ್ಟಿನ ಬಾಯ್ಗೆ ಹಾಕೋಬೇಕು. ಬಟ್ ಅದಕ್ಕಿಂತ ಮುಂಚೆ ಹೇಗ್ ಮಾಡೋದು ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಅಕ್ಕಿ ರೊಟ್ಟಿ ಬೇಕಾಗುವ ಸಾಮಗ್ರಿಗಳು: ಅನ್ನ ಅರ್ಧ ಬಟ್ಲು, ಉಪ್ಪು ರುಚಿಗೆ ತಕ್ಕಷ್ಟು, ಅಕ್ಕಿ ಹಿಟ್ಟು 1/4 ಬಟ್ಲು, ಎಣ್ಣೆ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಂಡು ಬೌಲ್ಗೆ ಹಾಕಿ ಅದಕ್ಕೆ ಅಕ್ಕಿ ಹಿಟ್ಟು ಸೇರಿಸಿ ಹಿಟ್ಟನ್ನು ಹದಕ್ಕೆ ಕಲಸಿ ತೆಳ್ಳಗೆ ತಟ್ಟಿಕೊಂಡು ಎಣ್ಣೆ ಸವರಿದ ತವಾ ಮೇಲೆ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ. ಶಿವ, ಉಪ್ಪು, ಹುಳಿ, ಖಾರ ಈ ಮೂವರಲ್ಲಿ ಯಾವ್ದನ್ನ ಜಾಸ್ತಿ ತಿನ್ನಕ್ ಇಷ್ಟ ನಿಗೆ? ಖಾರ. ಖಾರ. ಉಪ್ಪು ಮತ್ತೆ ಹುಳಿ ಇಷ್ಟ, ಬಟ್ ಖಾರ ಸ್ಪೈಸ್ ಬೇಕು ನನ್ಗೆ. ಓಕೆ, ನಿನಗೆ ಒಂದು ಆಕ್ಚುಲಿ ನಿಮ್ಮಿಬ್ಬರಿಗೂ ಒಂದು ಚಾಲೆಂಜ್ ಇದೆ, ಅದಾದ್ಮೇಲೆ ಮಾಡೋಣ. ಬಟ್ ಸ್ಪೈಸಿ ಆಗಿರೋ ಚಿಕನ್ ಅನ್ನ ಫಸ್ಟ್ ತಿನ್ಬಿಡೋಣ. ನಾನು ತುಂಬಾ ಹೊಟ್ಟೆ ಈ ಸತಿ ನಾನು ತುಂಬಾ ಸ್ಲೋ ಆಗ್ಬಿಟ್ಟಿದೀನಿ. ನಾನಿನ್ನು ರೊಟ್ಟಿನ ಕೈಯಲ್ಲೂ ತಗೊಂಡಿಲ್ಲ, ಅಷ್ಟ್ರಲ್ಲಿ ಶುಭ ಫುಲ್ ಬ್ಯಾಟಿಂಗ್ ಸ್ಟಾರ್ಟ್. ಅಮೇಜಿಂಗ್. ಖಾರ 10 on 10. ಇವಾಗ ಚಿಕನ್ ನೋಡೋಣ. ಪರ್ಫೆಕ್ಟ್ ಆಗಿ ಬಾಯಲೆಲ್ಲ ನೀರು ಬರ್ತದೆ. ಹೌದು, ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿ ಬೆಂದಿರುವ ಚಿಕನ್. ಮಾತೇ ಇಲ್ಲ. ಮಾತಾಡೋಕ್ಕೂ ಕಷ್ಟ ಆಗ್ತದೆ. ನಾನು ಕೆಲಸ ಮಾಡ್ತೀನಿ, ನನ್ ಬಾಯಿ ಕೆಲಸ ಕೊಡ್ತೀನಿ, ಸುಮ್ಮನೆ ಬಾಯಿಗೆ ಮಾತಾಡೋ ಕೆಲಸ ಕೊಡ್ತೀನಿ. ಸೊ ನನಗೆ ಕೊಡ್ಬೇಡಿ, ಯಾಕಂದ್ರೆ ನಾನ್ ತಿಂತಾ ಇರ್ತೀನಿ. ತಿನ್ನೋಣ. ಓಕೆ ಓಕೆ. ಸೊ ಹೇಳಿ ಸುಮನ, ಶುಭ ಅವರ ವೃತ್ತಿ ಜೀವನದ ಬಗ್ಗೆ ಹೇಳಿ. ವೃತ್ತಿ ಜೀವನ ಇಡೀ ಕರ್ನಾಟಕ ಜನತೆನೇ ನೋಡ್ತಾ ಇದೆ. ಬಟ್ ಒಂದು ಹೇಳಲೇಬೇಕಾದಂತ ಕೆಲವು ವಿಚಾರಗಳಿದೆ. ಏನಂತ ಹೇಳಿದ್ರೆ, ಬಹುಶಃ ಸ್ಲಂಬಾಲ ನಾನು 3ನೇ ಸಿನಿಮಾ ಮಾಡಿದ್ದು. ಇಲ್ಲಿ ತನಕ ಎಷ್ಟು ಸಿನಿಮಾಗಳಾಯ್ತು? 130. ಆ 30 ಸಿನಿಮಾಗಳ ಬೆಳವಣಿಗೆ, ಅವಳ ಅಪ್ಸ್ ಅಂಡ್ ಡೌನ್ಸ್, ಏರಿಳಿತಗಳು, ಅವಳ ನಿರ್ಧಾರಗಳು ಎಲ್ಲವನ್ನು ಹೇಗೆ ಅಂತ ಹೇಳಿದ್ರೆ ತೆರೆದ ಪುಸ್ತಕ ತರ ಇಟ್ಬಿಟ್ಟಿದ್ದಾಳೆ. ಯಾವ್ದನ್ನು ಗೌಪ್ಯವಾಗಿಟ್ಟಿಲ್ಲ. ಹೌದು, ಎಲ್ಲವನ್ನು ಎಲ್ಲರಿಗೂ ಗೊತ್ತು. ಸೊ ಆ ತರದ್ದು. ಬಟ್ ನಮ್ಗೆ ಅವಳು ಏನ್ ಮಾಡಿದ್ರು, ಏನ್ ಡಿಸಿಷನ್ ತಗೊಂಡ್ರು, ಯಾವ್ದೇ ಇದ್ ಮಾಡಿದ್ರು ಕೂಡ ಶುಭನೇ. ಒಂದು ಶುಭ ಅಂತ ಹೇಳಿದಾಗ, ಸ್ಲಂಬಾಲ ನಾನು ಕೆಲಸ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ. ಬೇಕಾದಷ್ಟು ಜನ ಡೈರೆಕ್ಟರ್ಗಳು ಸಿಗ್ತಾರೆ, ಅವಳ ಬಗ್ಗೆ ಹೇಳ್ತಾ ಇರ್ತಾರೆ, ನನಗೆ ತುಂಬಾ ಹೇಳ್ತಿರ್ತಾರೆ. ಯಾಕಂದ್ರೆ ಅವಳು ನನ್ನ ಕ್ಲೋಸ್ ಅಂತ ಗೊತ್ತಿದೆ. ನಾನು ಯಾವಾಗ್ಲೂ ಶುಭಂಗೆ ಲೇಡಿ ಶಿವಣ್ಣ ಅಂತ ಕರಿತೀನಿ. ಯಾಕೆ ಅಂತ ಹೇಳಿದ್ರೆ, ಶಿವರಾಜ್ ಕುಮಾರ್ ಅವರು ನೀವು 5 ಗಂಟೆಗೆ ವಿತ್ ಮೇಕಪ್ ಬನ್ನಿ ಅಣ್ಣ ಅಂತ ಕರೆದ್ರೆ, ಅವರು 4:15 ಸೆಟ್ ಅಲ್ಲಿ ಇರ್ತಾರೆ ವಿತ್ ಮೇಕಪ್, ನಮ್ಮನ್ನೇ ವೆಲ್ಕಮ್ ಮಾಡ್ತಾರೆ. ಅದು ನಾನು ಕೇಳಿಸ್ಕೊಂಡಿದ್ದೆ. ಬಟ್ ನಮ್ಗೆ ತಮಸ್ಸು, ಅಗ್ನಿಶ್ರೀಧರ್ ಸರ್ ಅವ್ರದ್ದು ಸಿನಿಮಾ ತಮಸ್ಸು ಅಲ್ಲಿ ಅವ್ರು ಆಕ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನೇ ಕಣ್ಣಾರೆ ನೋಡಿದೆ. ನನ್ಗೆ ಇಮ್ಮಿಡಿಯೇಟ್ ನನಗೆ ನೆನಪಾಗಿದ್ದು ಇವಳನೆ. ಯಾಕಂದ್ರೆ ಸೇಮ್ ಅವಳಿಗೆ 5 ಗಂಟೆಗೆ ನೀವು ವಿತ್ ಮೇಕಪ್ ಅಂತ ಹೇಳಿದ್ರೆ 4:15 ಅವ್ರು ಯಾರು ಯೂನಿಟೇ ಬಂದಿರಲ್ಲ ಅಲ್ಲಿ. ಇವಳು ಕಾಯ್ತಾ ಇರ್ತಾಳೆ, ಅವಳು ನಮ್ಗೆ ವೆಲ್ಕಮ್ ಮಾಡ್ತಾಳೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಕಲಾವಿದರು ಅಂದ್ರೆ ಹೆಣ್ಮಕ್ಳುಗಳು ತುಂಬಾ ಪಂಕ್ಚುವಲ್ ಅವರು. ಆಕ್ಚುಲಿ ನಂಗೆ ಇನ್ನೂ ನೆನಪಿದೆ, ಸಂಬಳ ಮುಗ್ದು ನೆಕ್ಸ್ಟ್ ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಆಲ್ಮೋಸ್ಟ್ 1.5 months 2 months ಗ್ಯಾಪ್ ಇತ್ತು. ಸೊ ನಾನು ಅಯ್ಯೋ ಅಕ್ಕ ಇನ್ನೊಂದ್ ಸ್ವಲ್ಪ ಶೂಟಿಂಗ್ ಮಾಡಿ, ಇನ್ನೊಂದ್ ಏನಾದ್ರು ಮಾಡಿ ಅಂತ. ಹೌದಮ್ಮ, ನೀನ್ ಶೂಟಿಂಗ್ ಮಾಡ್ಬೇಕು ಅಂದ್ರೆ ನಾನು ಇಲ್ಲಿ ಒಂದ್ ಬೇಬಿ ಒಂದ್ HMI ಕಳ್ಸ್ಬಿಡ್ತೀನಿ, ನೀನ್ ಆಕ್ಟಿಂಗ್ ಮಾಡ್ಕೊಂಡು ರೂಮ್ ಅಲ್ಲಿ ಅಂತ. ಶುಭ, ಸುಮನ ತಗೊಳ್ಳಿ. ಇವಾಗ ಏನ್ ಮಾಡ್ಬೇಕು ಗೊತ್ತಾ? ಯಾಕೆ? ಮೈ ಗಾಡ್, ಡೋಂಟ್ ಲೆಟ್ ಮೀ. ಯಾಕೆ? ಸುಮ್ಮನೆ ತಿನ್ನಕ್ ಇಷ್ಟ ಅನ್ನೋರು ಇಷ್ಟ ಮಾಡಕ್ಕಾಗಲ್ವಾ? ನಾನ್ ಖಂಡಿತ ಮಾಡಲ್ಲ. ಚಾಲೆಂಜ್ ನಾಟ್ ಅಕ್ಸೆಪ್ಟೆಡ್ ಅಂತ ಇದ್ದಾರೆ ಡೈರೆಕ್ಟರ್ ಸುಮನ. ಓ ಶ್ರುತಿ, ಇವಾಗ ಗೊತ್ತಾಯ್ತಾ ನಾನ್ ಯಾಕೆ ಸ್ಟಾರ್ಸ್ ಅಭಿರುಚಿ ಕಾರ್ಯಕ್ರಮದಲ್ಲಿ ಇದೀನಿ ಅಂತ? ಗೊತ್ತಾಯ್ತು ಏನಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಬನ್ನಿ. ಮಗ ಈ ಹಳ್ಳಿ ಸ್ಟೈಲ್ ಅಕ್ಕಿ ರೊಟ್ಟಿ ಮತ್ತೆ ಕೋಳಿ ಸಾರನ್ನ ತಿಂದಾದ್ಮೇಲೆ ಒಂಥರ ಫುಲ್ ಫೀಲಿಂಗೇ ಚೇಂಜ್ ಆಗ್ಬಿಟ್ಟಿದೆ ನೋಡಿ. ಇವಾಗ ಸುಮನ ಮಾತಾಡ್ತಾರೆ, ಅವ್ರ ಮಾತಿನ ಸ್ಟೈಲಲ್ಲೇ ಗೊತ್ತಾಗುತ್ತೆ ಏನೋ ಒಂದು ಹೊಸ ಜೋಶ್ ಹುಮ್ಮಸ್ ಬಂದಿದೆ ಅಂತ. ನಮ್ಮ ಕಿರುಗೂರಲ್ಲಿ ಕಾಳೇಗೌಡ ಅಂತ ಒಂದು ಪಾತ್ರ ಇದೆ, ಕಿಶೋರ್ ಅವರು ನಿರ್ವಹಿಸಿದ್ದು. ಅಫ್ಕೋರ್ಸ್ ಅದು ಯಾವಾಗ್ಲೂ ಮಿಸ್ಟೇಕ್ ಅನ್ಕೊಂಡು ಮಾತಾಡ್ತಾ ಇರುತ್ತೆ. ಮಿಸ್ಟೇಕ್ ಅಲ್ಲ, ಮಿಸ್ಟೇಕ್. ಅವನಿಗೆ ಹಳ್ಳಿಯವನ್ಗೆ ಹೇಗೆ ಇಂಗ್ಲಿಷ್ ಅರ್ಥ ಮಾಡ್ಕೋತಾನೆ ಅವನು. ಸೊ ಮಿಸ್ಟೇಕ್ ಅಂತ ಮಾತಾಡ್ತಾ ಇರ್ತಾರೆ, ಮಿಸ್ಟೇಕ್ ಕಾಳೇಗೌಡ. ಸೊ ಹಂಗಾಗಿ ಆ ಮಿಸ್ಟೇಕ್ ಕಾಳೇಗೌಡನ್ನೇ ಇಲ್ಲಿ ತರೋದಾದ್ರೆ ನಾವು ಇವತ್ತು ನಮ್ಮ ನೆಲ, ನಮ್ಮ ಜಲ ನಾವು ಉಳಿಸ್ಕೊಳ್ಳದೆ ಹೋದ್ರೆ ಬಹಳ ದೊಡ್ಡ ಮಿಸ್ಟೇಕ್ ಆಗುತ್ತೆ. ಒಂಚೂರು ಮಿಸ್ಟೇಕ್ ಇಲ್ಲದೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅಡ್ಗೆ ಮಾಡ್ಕೊಟ್ರಿ. ಸೊ ನಿಮ್ಮ ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್ ಹಿಯರ್ ಸುಮನ? ನನ್ಗೇನ್ ಖುಷಿ ಆಯ್ತು ಅಂತ ಹೇಳಿದ್ರೆ,
ಅಂದ್ರೆ ಸೆಲೆಬ್ರಿಟಿಗಳು ಕೂಡ ಅವ್ರ ಕೆಲಸ ಅವರೇ ಮಾಡ್ಕೋತಾರೆ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಸುಮನಾ. ಇಟ್ ವಾಸ್ ಗ್ರೇಟ್ ಹ್ಯಾವಿಂಗ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸ್ವೀಟ್ ಆಫ್ ಯು. ಬನ್ನಿ. ಮೂರು ದಿನಗಳು ಸ್ಟಾರ್ಸ್ ಅಭಿರುಚಿ ಸೆಟ್ ಅಲ್ಲಿ ಹೇಗಿತ್ತು ಶುಭ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ಐ ಎಂಜಾಯ್ಡ್ ಇಟ್. ಅಂಡ್ ನನಗೆ ತುಂಬಾ ಆತ್ಮೀಯರಾದ ಎಲ್ಲರೂ ಬಂದ್ರು. ನಮ್ಮ ಅತ್ತಿಗೆ ಆಗ್ಲಿ, ಸುಮನ ಆಗ್ಲಿ, ಶ್ವೇತಾ ಆಗ್ಲಿ. ಐ ಥಿಂಕ್ ದೇರ್ ನನ್ನ ಕ್ಲೋಸ್ ಸರ್ಕಲ್ ಅನ್ನೋದು ತುಂಬಾ ಕಡಿಮೆ. ಆಕ್ಚುಲಿ ಐ ಹ್ಯಾವ್ ಅ ವೆರಿ ಸ್ಮಾಲ್ ಸರ್ಕಲ್ ಅಂಡ್ ಬಟ್ ಆ ಸರ್ಕಲ್ ನನಗೆ ತುಂಬಾ ಹತ್ರವಾದದ್ದು. ಅವರು 3 ಜನ ಬಂದಿದ್ದಾರೆ ಇವತ್ತು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಅಂಡ್ ನಮ್ ಸೈಡ್ ಇಂದಾನು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಈಟಿಂಗ್ ಅಂತ ಹೇಳ್ತಾ ಇದೀವಿ. ಎಸ್, ನಿಮಗೂ ಕೂಡ ಮಹಾಜನಗಳೇ ಥ್ಯಾಂಕ್ ಯು ವೆರಿ 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 ಮಚ್. ಪ್ರತಿದಿನ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದಾನೇ ನಮ್ಮ ಸ್ಟಾರ್ಸ್ ಅಭಿರುಚಿ ಇನ್ನೂ ರುಚಿ ಆಗ್ತಾ ಇದೆ. ಸೊ ನಾಳೆ ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನಾಳಿನ ಎಪಿಸೋಡ್ ಅಲ್ಲಿ ಯಾರು ಬರ್ತಾ ಇದಾರೆ? ಎಲ್ಲ ಗುಟ್ಟು ರಟ್ಟಾಗತ್ತೆ ನಾಳೆ ಮಧ್ಯಾಹ್ನ 1:15ಗೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಶುಭ ಪುಂಜ. So both of us are signing off. Ta-da. Bye bye. See you.